Yo guys, what's up buddy, what's up guys. ಚಿಕ್ಕಮಗಳೂರಲ್ಲಿದ್ದೀವಿ ಆ್ಯಂಡ್ ಟುಡೇ ಈಸ್ ಕಾಣಿಸ್ತಿದೆಯಾ 30th July. 11 o'clock ಆಗಿದೆ. ಈಗ ಕರೆಕ್ಟ್ ಚಿಕ್ಕಮಗಳೂರಿಗೆ ಬಂದಿದ್ದೀವಿ. ಜಸ್ಟ್ 11 o'clock ಆಗಿದೆ. ಆ್ಯಂಡ್ ಮೀಟ್ ಹಿಯರ್ ಬ್ರೋ ಈಸ್ ಬ್ಯಾಕ್. ಬ್ರೋ ಈಸ್ ಫೈನಲಿ ಬ್ಯಾಕ್ ಗೈಸ್. ಇವತ್ತು ಬಂದುಬಿಟ್ಟು ನಂದು ಫಸ್ಟು ವೀಡಿಯೋ ಗೈಸ್. ಏನು ಹೇಳಿ, ಫಸ್ಟು ವೀಡಿಯೋ ಮಾಡಿದ್ದೆ ಕೆಮ್ಮಣ್ಣುಗುಂಡಿದು. ಆದರೆ ಕೆಮ್ಮಣ್ಣುಗುಂಡಿದ ವೀಡಿಯೋನೇ ಹಾಕಿಲ್ಲ ನಾನು. ಬರೀ ಕಲ್ಲತ್ಗಿರಿಗೆ ಹೋಗಿದ್ದು. ಇವತ್ತು ಹಾಕ್ತೀನಿ. ಕಲ್ಲತ್ಗಿರಿಗೆ ಹೋಗಿ ಕಲ್ಲತ್ಗಿರಿಗೆ ಒಂದ್ರದ್ದೇ ಹಾಕಿದ್ದೀನಿ ಅಷ್ಟೇ. ಕಲ್ಲತ್ಗಿರಿಗೆ ಹೋಗಿದ್ದು ಒಂದಿದ್ರೆ ಮತ್ತು ಯಾವುದೂ ಹಾಕಿಲ್ಲ. ಎಲ್ಲ ವೀಡಿಯೋ ಇತ್ತು. ಬಟ್ ಅವತ್ತು ತುಂಬ ಅಂದರೆ ಫಸ್ಟ್ ವೀಡಿಯೋ ಅಲ್ವಾ, ಮೈಕ್ ಗೀಕ್ ಎಲ್ಲ ಏನಿರಲಿಲ್ಲ, ಎಲ್ಲ ಬಿದ್ದೋಗಿ ಮೈಕೆಲ್ಲ ಏನೇನೋ ಕ್ರೇಜಿ ಆಗಿತ್ತು. ಆ್ಯಂಡ್ ಎಸ್, ಹಿಯರ್ ವಿ ಆರ್ ಅಗೈನ್. ಇದೆಲ್ಲಿದ್ದೀವಿ ಗೊತ್ತಾ? ಅದು ಅಲ್ಲಿದೆಯಲ್ಲ, ಅದೇ MG ಪಾರ್ಕು. ಇದೇ ಚಿಕ್ಕಮಗಳೂರು ಜೈಲು. ಇಲ್ಲಿದ್ದೀವಿ. ಫುಲ್ ಟೌನಿಂದ ದಾಟಿ ಹೊರಗಡೆ ಬಂದಿದ್ದೀವಿ. ಏನೊಂದು 10 o'clock ಹೊರಟಿದ್ವಿ ಮೂಡಿಗೆರೆಯಿಂದ. ಸೀದಾ ಇಲ್ಲಿಗೆ ಬಂದು ಫ್ಯೂಯಲ್ ಸ್ಟಾಪೇ ಕೊಡೋಣ ಅಂತೇಳಿ ಕೊಟ್ಟು ಈಗ ಹೊರಟಿದ್ದೀವಿ. ಎಸ್, ಮುಂದೆ ಸಿಗುವ. ಮುಂದೆ ಇಂಟ್ರೆಸ್ಟಿಂಗ್ ಆಗಿರೋ ರೋಡೆಲ್ಲ ಸಿಗುತ್ತಲ್ಲ, ಅಲ್ಲಿ ಸಿಗುವ. ಹಾಕ್ಸೋದಾ? ಬಾ. ಹೌದಾ? ಫುಲ್ ಬ್ರೇಕು. ಎಸ್ ಗೈಸ್, ಮುಂದೆ ಸಿಗ್ತೀವಿ ನಿಮಗೆ ಗೈಸ್. ನಿಯರ್ ಸಿರಿ ಕೆಫೆ ಒಂದಷ್ಟು ಜನ ಐಟ್ನರಿ ಮಾಡ್ತಾರಲ್ಲ, ಅದು ಏನು ಐಟ್ನರಿ ಮಾಡ್ತಾರೆ ಗೊತ್ತಿಲ್ಲ ಮಾತ್ರ. ಇದನ್ನು ಒಂದು ಇದಕ್ಕೆ ಹಾಕಿರ್ತಾರೆ, ಐಟ್ನರಿಗೆ ಆ್ಯಡ್ ಮಾಡಿರ್ತಾರೆ. ಏನು ತಲೆ ಸರಿ ಇದೆಯಾ ಇಲ್ವೋ ಗೊತ್ತಿಲ್ಲ ಗುರು. ಒಂದು ಕೆಫೆ ಗುರು, ನಾರ್ಮಲ್ ಕೆಫೆ. ನಂಗೆ ಅನ್ಸೋಕೆ ಫುಡ್ ರಿವ್ಯೂ ಕೇಳಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ, ರೆಸ್ಪಾನ್ಸ್ ಚೆನ್ನಾಗಿ ಮಾಡಲ್ಲ ಯಾರೂ. ಬರೀ ಅವ್ರ ಹೋಟೆಲ್ ರೆಸಾರ್ಟಲ್ಲಿ ಯಾರು ಇರ್ತಾರೆ ಅವ್ರಿಗೆ ಚೆನ್ನಾಗಿ ನೋಡ್ಕೊತಾರೆ ಅನಿಸುತ್ತೆ. ಬಟ್ ಹೋದವ್ರಿಗೆ ನಾನೊಂದು 10-15 ಸತಿ ಹೋಗಿದ್ದೀನಿ ಗೈಸ್. ಒಂದು ಸತಿನೂ ರೆಸ್ಪಾಂಡ್ ಮಾಡಿಲ್ಲ ಚೆನ್ನಾಗಿ. ಅವನಜ್ಜಿ ಏನು ಸೀಮೆಗಿಲ್ದಿರೋ ಹೋಟೆಲ್ಲ. ರೋಡ್ ಸೈಡಲ್ಲಿ ಹೋದರೆ ಪಾಪ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ನೀಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಅಲ್ಲಿರೋರಿಗೆ ಗಾಂಚಳಿ ಬರೋದು ಇಲ್ಲ. ಹೋಗಿ ಕೂತ್ಕೊಂಡ್ರೆ ಅಲ್ಲೇ ಬಾಕಿ ಅಂದ್ಕೊಳ್ಳಿ, ನಾವೇ ಕರೆದು ಹೇಳಬೇಕು ವೇಟರ್ಗಳಿಗೆ. ಆಯಿತು, ಒಂದು 2 ವರ್ಷ ಆಯಿತು. ನಾನು ಅಲ್ಲ, 1 ವರ್ಷ ಆಯಿತು ಹೋಗಿಲ್ಲ. ನಾನು ಹೋಗೋದು ಬಿಟ್ಟಿದ್ದೀನಿ. ಏನು ಸೀಮೆಗಿಲ್ದಿರೋ ಕೆಫೆ ಏನಲ್ಲ. ಅದು ನೈಟ್ನರಿಗೆ ಆ್ಯಡ್ ಮಾಡ್ತಾರಲ್ಲ, ಅವ್ರಿಗೆ ಮೆಟ್ಟಲ್ ಹೊಡೀರಿ ಮಾತ್ರ. ಸುತ್ತಾಡೋಕ್ಕೆ ಬಂದಾಗ ಸಿರಿ ಕೆಫೆ ಅಂತ ಐಟ್ನರಿಲಿ ಆ್ಯಡ್ ಮಾಡಿರ್ತಾರೆ. ಜಾತಿಗಲೆ ಎಂತೆಂಥ ನನ್ನ ಮಕ್ಕಳು ಇರ್ತಾರೆ. ಇರಲಿ. ಬಟ್ ಇನ್ನೇನು ಬಂದ್ವಿ ಇಲ್ಲಿ. ಎಲ್ಲಿ ಹೇಳಿ, ಅದೇ ಲೆಫ್ಟಿಗೆ ಮುಳ್ಳಯ್ಯನಗಿರಿ ದತ್ತಪೀಠ ಹೋಗೋ ರೋಡು. ನಾವು ಸೀದಾ ಹೋಗ್ತೇವೆ ಗೈಸ್. ಇಲ್ಲೇ ಹೋಗ್ಬೋದಿತ್ತು ಭದ್ರಾ ಟೈಗರ್ ರಿಸರ್ವ್ ಒಳಗೆ, ಆದರೆ ಬಿಡ್ತಾ ಇಲ್ಲ ಗೈಸ್. ಏನಂದರೂ ಬಿಡಲ್ಲ. 10 ದಿನ ಆಯ್ತಂತೆ. ಕೇಳಿದೆ ವಾಯ್ಸ್ನೆಲ್ಲ, ಬಿಡ್ತಾನೆ ಇಲ್ವಂತೆ. ಏನಾದರೂ ಮಾಡಿ ಹೋಗಬಹುದಿತ್ತು. ಬಟ್ ನಾವು ಬಿಡಿಸ್ಕೊಂಡ್ರೆ ಇನ್ನೊಬ್ಬರು ಇದ್ದೇ ಇರ್ತಾರೆ, ಬಿಡಿ ನಮ್ಮನ್ನು ಅಂತ ಹೇಳೋರು. ಸೊ ಯಾಕೆ ಬೇಡ. ಗೈಸ್, ಇದೆಲ್ಲ ಮುಳ್ಳಯ್ಯನಗಿರಿ ಎಲ್ಲ ಕಾಣುತ್ತೆ ಗೈಸ್. ಎಂಥದ್ದು ಕಾಣ್ತಾ ಇಲ್ಲ ನೋಡಿ. ಈಗ ಫುಲ್ ಪತ್ತಾಲು. ಈಗ ಅದೇ ಇಲ್ಲಿ ಲೆಫ್ಟ್ ಹೋದರೆ ಇದೆಲ್ಲ ಮುಳ್ಳಯ್ಯನಗಿರಿ ಎಲ್ಲ. ನಾವು ಸ್ಟ್ರೈಟ್ ಹೋಗ್ಬೇಕೀಗ. ಜಸ್ಟ್ ಮುಂದೆ ಸಿಗ್ತೀವಿ. ಬಟ್ ಇವಾಗ ನೋಡಿ ವೆದರು. ಇಲ್ಲಿ ದೇವಿರಮ್ಮ ಬೆಟ್ಟ, ಮಾಣಿಕ್ಯದಾರ ಫಾಲ್ಸು ಕಾಣುತ್ತೆ ಅನಿಸುತ್ತೆ. ಮಾಣಿಕ್ಯದಾರ ಫಾಲ್ಸು, ಮುಳ್ಳಯ್ಯನಗಿರಿ ಎಲ್ಲ ಒಂದೇ ರೇಂಜಲ್ಲಿದೆ. ಏನು ಕಾಣ್ತಾ ಇಲ್ಲ. ಆದರೆ ಫುಲ್ ಮಿಸ್ಟಿ ಬಾಯ್ಸ್ ಗೈಸ್. ಈಗ ಎಲ್ಲಿದ್ದೀವಿ ಗೊತ್ತಾ? ದೀಪಾವಳಿ ಟೈಮಲ್ಲಿ ನೀವು ಕೇಳಿರ್ತೀರ ದೇವಿರಮ್ಮ ಬೆಟ್ಟ ಹತ್ತೋದು. ನಂದು ಇದರಲ್ಲಿ ವಿಡಿಯೋನೂ ಇದೆ ಬೆಟ್ಟ ಹತ್ತೋದು. ಆ ಟೆಂಪಲ್ ಹತ್ರ ಇದ್ದೀವಿ ಈಗ. ನೋಡೋಣ, ಇಲ್ಲೆಲ್ಲೋ ಇದೆ ಆರ್ಚು ಎಂಟ್ರಿ ಆಗೋಕ್ಕೆ. ವೇರ್ ಆರ್ ಯು? ಆರ್ಚ್ ಒಳಗೆ ಹೋಗಿ ಒಂದು ರೌಂಡ್ ಹೋಗಿ ಬರ್ತೀವಿ. ಒಂದು ಸುಮ್ಮನೆ ಹಂಗೆ ವಿಸಿಟ್ ಕೊಟ್ಟು ಬರ್ತೀವಿ. ಯಾವಾಗಲೂ ಗಾಡಿ ಬಿಡಲ್ಲ, ಈಗ ಹೋಗ್ಬೋದು. ಈಗ ಗಾಡಿ ತೊಗೊಂಡು ಹೋಗಿ ಬರ್ಬೋದು. ಬಟ್ ಬೇರೆ ಟೈಮ್ ಬಿಡೋಲ್ಲ. ದೃಷ್ಟಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕನ್ಫ್ಯೂಸ್ ಆಗಿರ್ತಾನೆ. ಇದು ಯಾವುದು ಪ್ಲ್ಯಾನಲ್ಲೇ ಇರಲಿಲ್ಲ. ಈಗ ಸಡನ್ ಸರ್ಪ್ರೈಸ್. ಅಲ್ಲಿ ಹಿಂದೆ ಸ್ಕೂಲ್ ನೋಡಿರ್ಬೋದು, ಅದನ್ನೇ ಅಲ್ಲೇ ಪಾರ್ಕಿಂಗ್ ಎಲ್ಲ ಮಾಡಬೇಕು. ಇಲ್ಲೆಲ್ಲ ನಡ್ಕೊಂಬರ್ಬೇಕು ಗುರು. ಯಪ್ಪ, ಎಷ್ಟು ದೂರ ನಡಿಬೇಕು ಅಂದರೆ ಇಲ್ಲೆಲ್ಲ ನಡ್ಕೊಂಬರ್ಬೇಕು. ಈ ರೋಡಲ್ಲಿ ಬಂದು ಇಳ್ಕೊತೀವಿ. ಅಲ್ಲಿ ಸ್ಕೂಲ್ ಹತ್ರದಿಂದ ಬಂದು ಅಲ್ಲಿ ರೋಡಲ್ಲಿ ಬಂದರೆ ಈ ರೋಡಲ್ಲಿ ಬಂದು ಇಳ್ಕೊತೀವಿ. ಆ ರೋಡಲ್ಲಿ ನಡೆಯೋಕ್ಕಾಗಲ್ಲ, ಕಾಲು ಫುಲ್ಲು ಚುಚ್ತಾ ಇರುತ್ತೆ. ಹಂಗೆ ಏನು ಹೇಳಿ,
ಇದಿರುತ್ತಲ್ಲ ಸಿಮೆಂಟು, ಅದು ಸರಿ ಹಾಕಿಲ್ಲ ಅವರು, ಸಿಮೆಂಟ್ ನೈಸ್ ಮಾಡಿಲ್ಲ, ಫುಲ್ ಜಲ್ಲಿ ಜಲ್ಲಿ ಥರ. ಬಟ್ ಇಲ್ಲಿ ನೋಡಿ, ವಾಹ್ ವಾವ್ 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 ಮಾತ್ರ ಕ್ರೇಜಿ ಇದೆ. ಇಲ್ಲಿ ಗಾಡಿ ಬರೋಂಗೆ ಇಲ್ಲ ಅಂದರೆ ದೀಪಾವಳಿ ಟೈಮಲ್ಲಿ. ಬೇರೆ ಟೈಮೆಲ್ಲ ಬಿಡ್ತಾರೆ, ಬಟ್ ದೀಪಾವಳಿ ಟೈಮಲ್ಲಿ ಬಿಡಲ್ಲ ಇಲ್ಲಿಗೆ. ಅಲ್ಲೇ ಪಾರ್ಕ್ ಮಾಡಬೇಕು, ಬರಬೇಕು. ನೋಡಿ ಎಂಥ ಕ್ರೇಜಿ ಲೊಕೇಶನಲ್ಲಿದೆ. ಅದೇ ದೇವಿರಮ್ಮ ಬೆಟ್ಟ, ಅಲ್ಲೇ ಮೇಲೆ ಬೆಟ್ಟ ಹತ್ತಬೇಕು. ಇದು ದೇವಸ್ಥಾನ ಶ್ರೀ ದೇವಿರಮ್ಮ ಕ್ಷೇತ್ರ, ಬಿಂಡಿಗ, ಮಲ್ಲೇನಹಳ್ಳಿ. ಆ್ಯಂಡ್ ವಿ ಆರ್ ಹಿಯರ್. ನೋಡಿರ್ತೀರಾ, ಆದರೆ ನೋಡಿ, ಫೋನಲ್ಲಿ ತೋರಿಸ್ಲಾ ಒಂದ್ಸತಿ? ಫೋನಲ್ಲಿ ತೋರಿಸಿರ್ತೀನಿ ನೋಡಿ. ಬಟ್ ನೋಡಿ ಗೈಸ್, ಒಳಗಡೆ ದೇವರಿದ್ದಾರೆ. ಆ್ಯಂಡ್ ಹೀಗಿದೆ ಸುತ್ತ. ಅಲ್ಲಿ ಬೆಟ್ಟದ ಮೇಲೆ ಹತ್ತಬೇಕು. ಹಾಂ, ಇಲ್ಲ ಇಲ್ಲ, ಇಲ್ಲಿಂದ ತಗೊಂಡು ಹೋಗ್ತಾರೆ ಸುತ್ತ. ನೋಡಿ ವೆದ. ಹಾಂ, ಒಂದೇ ದೇವಸ್ಥಾನ ಕೆಳಗಡೆ ಹೊರಟಿವಿ ನೋಡಿ ಗೈಸ್. ಮಸ್ತ್ ಗಿರಿ ಮಾತ್ರ, ಎಂಥ ಕ್ರೇಜಿ ವೆದರಲ್ಲಿ ನಾವು ಇಲ್ಲಿ ಅಂತೂ ಗಾಡಿಲೂ ಬಂದ್ಬಿಟ್ವಿ. ಮಸ್ತಲ್ಲ, ನಾವು ನಡ್ಕೊಂಬಂದು ನೋಡಿ, ವಾರೇ ವಾ ಮಾತ್ರ ಸಖತ್. ಇನ್ನೇನಿಲ್ಲ ಗೈಸ್, ನೆಕ್ಸ್ಟು ಅಲ್ಲಿ ಹೋಗಿ ಮುಂದೆ ಹೋಗಿ ಸಿಗ್ತೀನಿ. ಇನ್ನೇನು ಇಲ್ಲೇನು ತೋರ್ಸೋದೇನಿಲ್ಲ, ಅಲ್ಲೆಲ್ಲ ಮಸ್ತಾಗಿರೋ ರೋಡ್ ಇದೆ, ಅಲ್ಲಿ ಸಿಗ್ತೀನಿ ಗೈಸ್. ಕೆಮ್ಮಣ್ಣಗುಂಡಿಗೆ ಲೆಫ್ಟಿಗೆ ಟರ್ನ್ ಆದ್ವಿ. ಅಲ್ಲಿಂದ ಆ ಕಡೆಯಿಂದ ಬಂದಿದ್ದು ನಾವು, ಈ ಕಡೆ ಟರ್ನ್ ಆಗಿದ್ದೀವಿ. ನಾವು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಫಸ್ಟ್ ಕಲ್ಲತ್ಗಿರಿಗೆ ಹೋಗ್ತೀವಿ ಗೈಸ್. ಅಲ್ಲೊಂದು ಟೆಂಪಲ್ ಇದೆ, ನೀರೆಲ್ಲ ಬರ್ತಾ ಇರುತ್ತೆ. ಬಟ್ ಐ ಡೋಂಟ್ ನೋ ಮಳೆ ಇದೆಯಾ ಇಲ್ವಾ, ಮಳೆ ಇಲ್ದರೆ ನೀರಿದೆಯಾ ಇಲ್ವಾ, ನೋಡೋಣ. ಹೋಗಿ ಕಲ್ಲತ್ಗಿರಿಗೆ ಹೋಗಿ, ಕಲ್ಲತ್ಗಿರಿಯಿಂದ ಟುವರ್ಡ್ಸ್ ಕೆಮ್ಮಣ್ಣಗುಂಡಿ. ಹೆಬ್ಬೆ ಫಾಲ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗ್ತೀವಿ. ಹೆಬ್ಬೆ ಫಾಲ್ಸಿಗೆ ಅದಾಗ ಜೀಪ್ ತೊಗೊಂಡು ಹೋಗಬೇಕು. ಆದರೆ ಲೆಟ್ಸ್ ಸಿ ಹೇಗಿರ್ತದೆ ಅಂತ ನೋಡುವ. ಎಲ್ಲ ತೋರಿಸ್ತೀವಿ ಬನ್ನಿ. ಇನ್ನೇನಿಲ್ಲ, ಇನ್ನು ಇದೇ ಥರ ರೋಡು, ಸೇಮ್ ಸಿಂಗಲ್ ರೋಡು. ಮುಂದೆ ಹೋಗಿ ಕಲ್ಲತ್ಗಿರಿಗೆ ಹೋಗಲು ಸಿಗ್ತೀನಿ. ಓಕೆ, ಇನ್ನು ಒಂದೇ ರೋಡು, ಏನು ಆಚೆ ಈಚೆ ಡೈವರ್ಷನ್ ಏನಿಲ್ಲ, ಸಿಂಗಲ್ ರೋಡು ಸಿಗ್ತೀವಿ. ಓಕೆ, ಹಾಂ, 2 ಗಾಡಿ. ಎಷ್ಟು ಗೈಸ್? ಗಾಡಿಗೆ 15 ರುಪೀಸು. ಕಲ್ಲತ್ಗಿರಿ ಫಾಲ್ಸು, ದೇವಸ್ಥಾನ ಇದೆ ಇಲ್ಲಿ. ಬಟ್ ದೇವಸ್ಥಾನಕ್ಕೆ ಫಾಲ್ಸಿಂದ ಮುಂದೆ ಹೋಗಬೇಕು ದೇವಸ್ಥಾನಕ್ಕೆ. ಅದಕ್ಕೆ ಇದೇನಕ್ಕೆ ತೊಗೊಂಡ್ರು ಅಂತ ಗೊತ್ತಿಲ್ಲ, ಪಾರ್ಕಿಂಗ ಏನೋ ಗೊತ್ತಿಲ್ಲ. ಅದರಲ್ಲಿ ಏನೋ ಇತ್ತು, ನೋಡಲಿಲ್ಲ. ಅದೇ 15 ರೂಪಾಯಿ ಬೈಕಿಗೆ, ಕಾರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, 30 ರೂಪಾಯಿ ಇರ್ಬೋದು ಕಾರಿಗೆ. ಎಸ್, ಇನ್ನೇನು ಇಲ್ಲೇ ಒಂದು ಕಿಲೋಮೀಟರ್ ಅಷ್ಟೇ, 1.5 ಕಿಲೋಮೀಟರಿಗೆ ಇದೇ ಸಿಗುತ್ತೆ ನೋಡಿ. ಕ್ಯಾಮ್ರಾ ಹಾಕಿ ಒಂದು 10 ಸೆಕೆಂಡ್ಸ್ ಆಯಿತು ಅಷ್ಟೇ. ಇಲ್ಲಿಗೆ ಬಂದುಬಿಟ್ವಿ. ಶ್ರೀ ಪುಣ್ಯಕ್ಷೇತ್ರ ಕಲ್ಲತ್ಗಿರಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ಅಂತೆ. ಸಿಗ್ತೇವೆ ಕಲ್ಲತ್ಗಿರಿ, ಮುಂದೆ ಹೋಗಿ ಸಿಗ್ತೀವಿ. ಅಲ್ಲಿ ತನಕ ಹೋಗಿ ಬರೋಣ ಅಷ್ಟೇ. ಫಸ್ಟ್ ನೋಡಿ, ಇದೆ ಕಲ್ಲತ್ಗಿರಿ ಫಾಲ್ಸು. ನೋಡಿರ್ತೀರ, ಫಸ್ಟ್ ವೀಡಿಯೋಸ್ ನೋಡಿರ್ತೀರ. ಬಟ್ ದೇವಸ್ಥಾನದ ಒಳಗೆಲ್ಲ ಹೋಗ್ತಾ ಇಲ್ಲ, ಹೆಂಗೆ ಕೇಳ್ತಾ ಇದೆ ಅಂತಲೂ ಗೊತ್ತಿಲ್ಲ. ನೋಡಿ, ಇದೇ ಫಾಲ್ಸ್ ಸೂಪರ್ ಆಗಿದೆ. ಅಲ್ಲಿಂದ ಬಂದಿದ್ದಲ್ಲ, ಒಳಗೆ ಬಂಡೆ ಒಳಗಡೆ ದೇವರಿದೆ ಇಲ್ಲಿ ಒಳಗಡೆ. ಓಕೆ, ಎಸ್, ಅಷ್ಟೇ. ದೃಷ್ಟಿ ನೋಡ್ತಾನೆ. ಸಿಗ್ತೀವಿ ನಿಮಗೆ ಮುಂದೆ ಗೈಸ್. ನೋಡಿ, ಹೊರಟ್ಬಿಟ್ವಿ ಇಲ್ಲಿಂದ. ಕಿತ್ಕೊಂತು. ಹಾಂ, ಹೂವನ್ನೆಲ್ಲ ಬಿಟ್ಟೋಯ್ತು. ಅದಕ್ಕೆ ಗೊತ್ತು, ಅದೆಲ್ಲ ಬೇಡ್ದಿರೋದು ನಮಗೆ ಅಂತ. ಮಸ್ತ್. ಇಲ್ಲೇ ಪಾರ್ಕ್ ಮಾಡಿದ್ವಿ ಗೈಸ್. ಇನ್ನು ಹೊರಟು ಎಂಥ ಜಾಗದಲ್ಲಿ ಭಯಾನಕ.
ಮಸ್ತ್ ಗೈಸ್, ಕ್ರೇಜಿ ಇದೆ. ಸಿಗ್ತೀವಿ ನಿಮಗೆ ಮುಂದೆ. ಇನ್ನೇನು ಇಲ್ಲ ತೋರ್ಸೋಕ್ಕೆಲ್ಲ, ಫುಲ್ ಕಾಡು ರೋಡೆ. ಮೇಲೆ ಹೋಗ್ಬಿಟ್ಟೆ ಸಿಗೋದ ಏನೋ ನೋಡ್ತೀನಿ. ಎಲ್ಲಿ ಸಿಗ್ತೀವಿ ಅಲ್ಲಿ ಸಿಗ್ತೀವಿ ಅಷ್ಟೇ. ಸಿ ಯು. ಇಲ್ಲಿ ನೋಡಿ, ಆಯಿಲ್ ಒಂದು ಕ್ಯಾಪ್ ಉಲ್ಟಾ ಪಲ್ಟಾ ಆಗಿ ಸ್ವಲ್ಪ ಇದಾಗಿದೆ, ಸರಿ ಮಾಡಬೇಕೀಗ. ಓಕೆ, ಸಿ ಯು ಸೂನ್.